ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಬನ್ನಿ, ನಾವಿವಾಗ ಏಪ್ರಿಲ್ ಮಕರ ರಾಶಿಯವರ ಭವಿಷ್ಯವನ್ನು, ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಎಸ್ಪೆಷಲಿ ಪಾಪಗ್ರಹಗಳು 3ನೇ ಮನೆಯಲ್ಲಿ ಇದ್ದರೆ ನೀವು ಅಂದುಕೊಂಡಿದ್ದು ಸಾಧನೆ ಮಾಡೇ ಮಾಡ್ತೀರಿ. ಭೂಮಿಕಾರಕ ಬುಧ ಇದ್ದಾರೆ, ಭೂಮಿ ಪುತ್ರ ಕುಜ ಇದ್ದಾರೆ. ಭೂಮಿಯಲ್ಲಿ ಜಯ ಸಿಗ್ತಕ್ಕಂಥದ್ದು, ವ್ಯವಸಾಯ ಕುಟುಂಬದವರಿಗೆ ಜಯ ಸಿಗುವಂಥದ್ದು, ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇರುವಂಥವರಿಗೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಕ್ರಯ ವಿಕ್ರಯ ಮಾಡುವವರಿಗೂ ಕೂಡ ಜಯ ಇರುತ್ತೆ. ಓಂ ಶ್ರೀ ಗಣೇಶಾಯ ನಮಃ, ಓಂ ಶ್ರೀ ಗುರುಭ್ಯೋ ನಮಃ, ಓಂ ಶ್ರೀ ಸರಸ್ವತಿ ನಮಃ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಸ್ನೇಹಿತರೆ, ಮೊದಲಿಗೆ ಏಪ್ರಿಲ್ ಅಂದರೆ ಮಾಸ ಭವಿಷ್ಯ 2026 ಭವಿಷ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗ್ರಹಗಳ ಚಲನೆ ಯಾವ ಥರ ಇದೆ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತಕ್ಕಂಥ ಒಂದು ಕ್ವಿಕ್ ಲುಕ್ಕನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೆಯದಾಗಿ ಗುರು ಯಥಾಸ್ಥಿತಿ ಮಿಥುನ ರಾಶಿಯಲ್ಲಿ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಹಾಗೆ ಕುಂಭ ರಾಶಿಯಲ್ಲಿ ರಾಹು ಇದ್ದಾರೆ, ಮೀನ ರಾಶಿಯಲ್ಲಿ ಶನಿ ಜೊತೆಗೆ ಕುಜ ಬುಧ ಒಟ್ಟಿಗೆ ಇದ್ದಾರೆ. ಬುಧರು 2ನೇ ಮನೆಯಲ್ಲಿ ಮೀನ ರಾಶಿಗೆ ಹೋಗ್ತಾ ಇದ್ದಾರೆ. 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. 19ವರೆಗೂ ಶುಕ್ರ ಮೇಷ ರಾಶಿಯಲ್ಲಿ ಇದ್ದರೆ, ಸೂರ್ಯ 14ನೇ ತಾರೀಕಿನಿಂದ ಏಪ್ರಿಲ್ ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಗಮನಿಸಿದರೆ ಅಂದರೆ ಜಲರಾಶಿಯಾದಂತಹ ಮೀನ ರಾಶಿಯಲ್ಲಿ 3 ಗ್ರಹ ಇದೆ. ಶನಿ ಭಗವಾನರು ಕುಜ ಬುಧ ಶನಿ 3 ಕೂಡ ಶುಕ್ರ ಗ್ರಹ. ಅದೇ ರೀತಿ ಕುಜರು ಅಗ್ನಿತತ್ವದ ಗ್ರಹ, ಬುಧ ಇಲ್ಲಿ ನೀಚರಾಗಿದ್ದಾರೆ. ಭೂತತ್ವದ ಗ್ರಹ ಕುಜ, ಭೂಮಿಕಾರಕರು ಭೂಮಿ ಪುತ್ರ. ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಕುಜ ಇರೋದು, ಮತ್ತು ಸಿಸ್ಕ ಗ್ರಹ ಜಲರಾಶಿಯಲ್ಲಿ ಶನಿ ಒಟ್ಟಿಗೆ ಇರೋದು ನೀರನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸತಕ್ಕಂಥದ್ದು. ಯಾವಾಗಲಾದ್ರೂ ಜಲರಾಶಿಯಲ್ಲಿ ಅಗ್ನಿತತ್ವದ ಗ್ರಹಗಳಿದ್ದರೆ ನೀರಿಗೆ ತೊಂದರೆ ಬರುವತಕ್ಕಂಥದ್ದು. ಮತ್ತೊಂದು ಗ್ರಹ ಜಲಗ್ರಹ ಶುಕ್ರ ಭಗವಾನರು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಮತ್ತೊಂದು ಅಗ್ನಿತತ್ವದ ಗ್ರಹ ಸೂರ್ಯನ ಒಟ್ಟಿಗೆ ಇದ್ದಾರೆ. ಇದನ್ನು ಎಲ್ಲರೂ ಈ ಜ್ಯೋತಿಷ್ಯ ತತ್ವಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೇಷರಾಶಿಯಲ್ಲಿ ಇರತಕ್ಕಂಥ ಜಲತತ್ವದ ಗ್ರಹ ಶುಕ್ರ, ಅಗ್ನಿತತ್ವದ ಗ್ರಹ ಸೂರ್ಯನೊಟ್ಟಿಗೆ ಅಗ್ನಿತತ್ವದ ರಾಶಿ ಮೇಷರಾಶಿಯಲ್ಲಿದ್ದರೆ, ಮತ್ತೊಂದು ಕಡೆ ಮೀನ ರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜರು ಮತ್ತು ಶುಕ್ರ ಗ್ರಹ ಶನಿ ಭಗವಾನರು ಒಟ್ಟಿಗೆ ನೀಚರಾಗಿ ಬುಧನ ಜೊತೆ ಇರೋದ್ರಿಂದ ಜಲಕ್ಷಾಮ ಬರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ, ಪಶು ಪಕ್ಷಿಗಳಿಗೆ ಜನರಿಗೆ ಕೂಡ ನೀರಿಗೆ ತೊಂದರೆಗಳು ಬರುವಂಥದ್ದು. ಬೆಂಕಿಯಲ್ಲಿ ಹೋಗಿ ನೀರು ಮತ್ತು ಬೆಳೆ ಬಿತ್ತಕ್ಕಂಥ ನೀರಿನಲ್ಲಿ ಬೆಂಕಿ ಬೀಳುವಂಥದ್ದು, ನೀರಿನ ಸ್ಥಾವರಗಳು ಮತ್ತು ಸರ್ವೈವರ್ಸಲ್ಲಿ ಅಗ್ನಿ ಪ್ರಮಾದಗಳು ನಡೀತಕ್ಕಂಥದ್ದು, ಬಾಂಬ್ ಆಗ್ತಕ್ಕಂಥದ್ದು, ಮತ್ತು ಮಿಸೈಲ್ಸ್ ಆಗ್ತಕ್ಕಂಥದ್ದು ನೀವು ಮಧ್ಯಪ್ರಾಚ್ಯದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ. ನೀರಿಗಾಗಿ ಎಷ್ಟು ತೊಂದರೆ ಆಗಿದೆ. ನೀರಿನ ಒಂದು ನಿಕ್ಷೇಪ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಯಾವ್ಯಾವ ಮನೆಯಲ್ಲಿ ಯಾವ್ಯಾವ ಗ್ರಹಗಳಿದ್ದಾರೆ ಅನ್ನೋದನ್ನು ಏಪ್ರಿಲ್ ಮಾಸದಲ್ಲಿ ಯಾವ ಬದಲಾವಣೆ ಅಂತ ತೋರಿಸಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮತ್ತು ಇದೊಂದು ಆಕಸ್ಮಿಕವಲ್ಲ, ಈ ವಿಡಿಯೋ ಒಂದು ಸೂಚನೆ ಹೌದು. ಮಕರ ರಾಶಿಯವರೇ, ನಿಮ್ಮ ಹೃದಯ ಈಗ ಹೇಳದ ಒಂದು ಸತ್ಯವನ್ನು ನಾನು ಹೇಳುತ್ತೇನೆ. ಒಂದು ಸಂಬಂಧ ಸಡನ್ನಾಗಿ ಮುಗಿಯುವುದಿಲ್ಲ, ಅದು ನಿಧಾನವಾಗಿ ಸಾಯುತ್ತದೆ. ನೀವು ಈ 4 ಲಕ್ಷಣಗಳಲ್ಲಿ 2 ಕೂಡ ಕಂಡಿದ್ದರೆ ವಿಷಯ ಬಹಳ ಗಂಭೀರವಾಗಿದೆ. ಯಾವುದು ಎಂದು ತಿಳಿಯಲು ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಯಾಕೆಂದರೆ ಕೊನೆಯ ಲಕ್ಷಣ ನಿಮ್ಮ ಜೀವನವನ್ನು ಶಾಕ್ ಮಾಡುತ್ತದೆ. ಹೌದು, ಮೊದಲಿಗೆ ನಮಸ್ಕಾರ ಸ್ನೇಹಿತರೆ. ರಾಶಿ ಅಂದರೆ ನೀವು ಇವಾಗ ನೋಡ್ತಾ ಇರೋದು ಮಕರ ರಾಶಿ ಏಪ್ರಿಲ್ ಭವಿಷ್ಯ. ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸಂಬಂಧ ಶಾಂತವಾಗಿ ಕುಸಿಯುತ್ತಿದೆ ಎಂಬುದನ್ನು ನೀವು ಗಮನಿಸದೇ ಇರಬಹುದು. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ 4 ಪ್ರಮುಖ ಲಕ್ಷಣಗಳು ನಿಮ್ಮ ಸಂಬಂಧದ ಭವಿಷ್ಯವನ್ನು ನಿರ್ಧರಿಸಬಹುದು. ನೀವು ಈ ಸಂಕೇತಗಳನ್ನು ಈಗಲೇ ಗಮನಿಸಿದರೆ ನಿಮ್ಮ ಜೀವನವನ್ನು ಬದಲಿಸಬಹುದು. ಇಲ್ಲವಾದರೆ ಅದು ನಿಧಾನವಾಗಿ ನಿಮ್ಮ ಕೈಯಿಂದ ಜಾರಬಹುದು. ಇದು ಕೇವಲ ಜ್ಯೋತಿಷ್ಯವಲ್ಲ, ಇದು ನಿಮ್ಮ ಜೀವನದ ಒಂದು ನಿಜವಾದ ಎಚ್ಚರಿಕೆ. ಪ್ರೀತಿ, ನಂಬಿಕೆ, ದೂರ, ಮೌನ, ಈ 4 ವಿಷಯಗಳು ಹೇಗೆ ಸಂಬಂಧವನ್ನು ಕೊನೆಗೊಳಿಸುತ್ತದೆ ಎಂದು ತಿಳಿದುಕೊಳ್ಳಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಸಮಯವಿದು.
ಹೌದು ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಯಾರೋ ಇದ್ದಾರೆ, ಒಮ್ಮೆ ನಿಮಗೆ ತುಂಬ ಹತ್ತಿರವಾಗಿದ್ದವರು. ಆದರೆ ಈಗ ಏನೋ ಬದಲಾಗಿದೆ. ನೀವು ಗಮನಿಸಿದ್ದೀರಾ? ಹೌದು, ಒಂದು ಸಂಬಂಧ ಹಠಾತ್ತಾಗಿ ಮುಗಿಯುವುದಿಲ್ಲ, ಅದು ನಿಧಾನವಾಗಿ ಕುಸಿಯುತ್ತದೆ. ಮೊದಲು ಮಾತು ಕಡಿಮೆಯಾಗುತ್ತದೆ, ನಂತರ ಕಾಳಜಿ ಕಡಿಮೆಯಾಗುತ್ತದೆ, ಆಮೇಲೆ ಮನಸ್ಸೇ ದೂರವಾಗುತ್ತದೆ. ಹಾಗಾದರೆ ಯಾವ 4 ಪ್ರಮುಖ ಲಕ್ಷಣಗಳು ನಾವು ನೋಡಬಹುದು? ಮೊದಲ ಲಕ್ಷಣ, ಮೊದಲಿಗೆ ಮಾತು ಕಡಿಮೆಯಾಗುವುದು. ಹೌದು, ಮೊದಲು ಗಂಟೆಗಳ ಕಾಲ ಮಾತನಾಡುತ್ತಿದ್ದವರು ಈಗ ಬರೀ ಹೌದು, ಸರಿ, ನೋಡ್ತೀನಿ ಅಷ್ಟೇ ಎಂದು ಹೇಳುತ್ತಾರೆ. ಇದು ನಿಮಗೆ ಸಿಗುವ ಮೊದಲ ಎಚ್ಚರಿಕೆಯಾಗಿದೆ. ಎರಡನೆಯ ಲಕ್ಷಣ, ಆಸಕ್ತಿ ಕಡಿಮೆಯಾಗುವುದು. ನಿಮ್ಮ ಬಗ್ಗೆ ಕೇಳುವುದೇ ಇಲ್ಲ, ನಿಮ್ಮ ಸಂತೋಷ ಅವರಿಗೆ ಬೇಕಾಗಿಲ್ಲ. ಹೌದು, ಪ್ರೀತಿ ಇದ್ದರೆ ಮಾತ್ರ ಆಸಕ್ತಿ ಇರುತ್ತದೆ. ಇದು ಎರಡನೆಯ ಲಕ್ಷಣ. ಇನ್ನು ನಾಲ್ಕನೆಯ ಮೂರನೆಯ ಲಕ್ಷಣಕ್ಕೆ ಬರೋಣ. ದೂರ ಉಳಿಯುವಿಕೆ. ಹೌದು, ನಿಮಗಾಗಿ ಸಮಯವನ್ನು ಕೊಡುವುದಿಲ್ಲ. ಕರೆದರೆ ಕಾರಣ ಹೇಳುತ್ತಾರೆ, ಆದರೆ ಹೃದಯದಲ್ಲಿ ದೂರವಾಗುತ್ತಾರೆ ಅವರು. ಹೌದು, ಇದು ಸಂಬಂಧ ಮುಗಿಯುವ ದೊಡ್ಡ ಸಂಕೇತವಾಗಿದೆ. ನಿಮಗೋಸ್ಕರ ಅವರು ಸಮಯವನ್ನೇ ಮೀಸಲಿಡುವುದಿಲ್ಲ. ಇನ್ನು ನಾಲ್ಕನೆಯ ಲಕ್ಷಣ, ಭಾವನೆ ಇಲ್ಲದ ಮಾತು. ಹೌದು, ಮಾತಿನಲ್ಲಿ ಭಾವನೆ ಇರುವುದಿಲ್ಲ. ಮೊದಲು ಕಾಳಜಿ ಇರುತ್ತದೆ, ಆದರೆ ಇವಾಗ ಬರೀ ಫಾರ್ಮಲ್ ಆಗಿ ಕೇಳಬೇಕು. ಮಾತು ಅನ್ನೋದು ಮಾತ್ರ ಇರುತ್ತದೆ. ಇದಕ್ಕಿಂತ ದೊಡ್ಡ ಸೂಚನೆ ಇನ್ನೊಂದು ಬೇಕಾಗಿಲ್ಲ. ಹೌದು ಮಕರ ರಾಶಿಯವರೇ, ನೀವು ಈ ಲಕ್ಷಣಗಳನ್ನು ಕಂಡಿದ್ದರೆ 2 ಮಾರ್ಗಗಳಿವೆ. ಮೊದಲಿಗೆ ನಿಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ನೀವು ಹೋರಾಟ ಮಾಡಬೇಕು. ಅದರ ಜೊತೆಗೆ ನಿಮ್ಮ ಸ್ವಾಭಿಮಾನ ಉಳಿಸಿ ಸ್ವಲ್ಪ ದೂರ ಹೋಗಿ ನೀವು ಯಾವುದು ಆಯ್ಕೆ ಮಾಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ಜೀವನದಲ್ಲಿ ಕೆಲವರು ಬರುತ್ತಾರೆ, ಪಾಠ ಕಲಿಸಿ ಹೋಗ್ತಾರೆ, ಆದರೆ ನೀವು ನಿಮ್ಮನ್ನು ಕಳೆದುಕೊಳ್ಳಬಾರದು. ಹೌದು ಮಕರ ರಾಶಿಯವರೇ, ನೀವು ಯೋಚಿಸಿ ನಿರ್ಧಾರವನ್ನು ಮಾಡಿ. ಹಾಗೆ ನಿಮಗೂ ಇತರ ಸಂಬಂಧಗಳಿಗೂ ಕಳೆದು ಹೋಗುವ ಸ್ಥಿತಿಯಲ್ಲಿದ್ದರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನಾನು ಶಕ್ತಿಶಾಲಿ ಎಂದು ಕಮೆಂಟ್ ಮಾಡಿ. ನೀವು ಶಕ್ತಿಶಾಲಿ ಎಂದು ಕಮೆಂಟ್ ಮಾಡಿದರೆ ನಿಮಗೆ ಜಗತ್ತು ಶಕ್ತಿಶಾಲಿಯಾಗಲು ಸಹಕರಿಸುತ್ತದೆ. ಹೌದು, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿಯ ಸಂಬಂಧವನ್ನು ಉಳಿಸಿಕೋಬೇಕು ಅಂದರೆ ನೀವು ಸ್ವಲ್ಪ ಪ್ರಯತ್ನವನ್ನು ಪಡಬೇಕು, ತಾಳ್ಮೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನೀವು ಅಂದರೆ ಬರೋ ಸಂಬಂಧವನ್ನು ನೀವು ತುಚ್ಛವಾಗಿ ಕಾಣಬಾರ್ದು, ಕೇವಲವಾಗಿ ನೋಡಬಾರ್ದು. ನಿಮ್ಮ ಪ್ರೀತಿನ ಉಳಿಸ್ಕೋಬೇಕು, ನಿಮ್ಮ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂದರೆ ನೀವು ಮಕರ ರಾಶಿಯವರು ಅತಿ ತಾಳ್ಮೆಯನ್ನು ಉಪಯೋಗಿಸ್ಕೋಬೇಕು, ಅತಿ ತಾಳ್ಮೆಯಿಂದ ಇರಬೇಕು. ಮತ್ತು ಆರೋಗ್ಯದ ಕಡೆ ಕೂಡ ನೀವು ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ ಸ್ನೇಹಿತರೆ. ನೀವು ಆರೋಗ್ಯದ ಕಡೆ ಗಮನ ಕೊಟ್ಟಿಲ್ಲ ಅಂದರೆ ಆರೋಗ್ಯ ಹದಗೆಡುವ ಪರಿಸ್ಥಿತಿ ಕೂಡ ಬರಬಹುದು. ಹಾಗಾಗಿ ತಾಳ್ಮೆಯಿಂದ ವರ್ತಿಸಿ. ಯಾವುದೇ ಸಂಬಂಧ ಉಳಿಬೇಕು ಅಂದರೆ ನಮ್ಮ ಮಾತಿನಲ್ಲಿ ಇರುತ್ತದೆ. ನಾವು ಆಡೋ ಮಾತಿನ ಮೇಲೆ ನಮ್ಮ ಸಂಬಂಧಗಳು ನಿಂತಿರುತ್ತದೆ. ಹಾಗಾಗಿ ಮಕರ ರಾಶಿಯವರು ಕೋಪಿಷ್ಠರು ಕೂಡ ಆಗಿರ್ತಾರೆ, ಸಡನ್ನಾಗಿ ಮಾತಾಡಿಬಿಡ್ತಾರೆ. ಆದರೆ ಅದನ್ನು ಯೋಚನೆ ಮಾಡಿ ಮಾತಾಡಿ ನಿಮ್ಮ ಸಂಬಂಧಗಳನ್ನು ಉಳಿಸಿಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಏಪ್ರಿಲ್ ಮಾಸ ಭವಿಷ್ಯವನ್ನು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮತ್ತು ಈ ವಿಡಿಯೋವನ್ನು ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ಈ ವಿಡಿಯೋಗೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.